ಇಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಚೀನ್ ಕ್ಲಿಟ್ ಆದಮೇಲೂ ಅವ್ರಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ನಮಗೆ ಸಿಕ್ಕಿಲ್ಲ. ಎಲ್ಲಿ ಅವರಿಗೆ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರದು ಸಹಜವಾಗಿ ಇರ್ತದೆ. ಆ ನಿಟ್ಟಿನಲ್ಲಿ ಅವ್ರು ಹೋಗಲಿ, ಎಲ್ಲಿಯಾದರೂ ಒಂದು ಸತ್ಯಕ್ಕೆ ನ್ಯಾಯ ಸಿಗಲೇಬೇಕಲ್ಲ. ಹಾಗಾಗಿ ನಮಗೆ ಅನ್ಯಾಯ ನಮ್ಮ ವಿರುದ್ಧವಾಗಿ ಪ್ರಚೋದನೆ ಟೀಕೆಗಳೆಲ್ಲ ಇದ್ದು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದೆ, ನಮ್ಗೆ ಸಿಕ್ಕಿದೆ ಅಂತ ನಾವು ಹೇಳ್ತಾ ಇದ್ವಿ. ಸರ್, ನಿಮ್ಮ ಪಕ್ಷಕ್ಕೆ ಒಳ್ಳೆ ಮ್ಯಾಂಡೇಟ್ ಸಿಕ್ಕಿದೆ ಸರ್. ಹೌದು. ಇದರಲ್ಲಿ ಈಗ ರಾಜ್ಯಾಧ್ಯಕ್ಷರು CM ಬದಲಾವಣೆ ಮತ್ತು KPCC ಅಧ್ಯಕ್ಷರ ಬದಲಾವಣೆ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್. ಅದು ಈಗಾಗಲೇ ಸಾಕಷ್ಟು ಆಗಿದೆ. ಅದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಇದು ಕಾಲಿಸಿ ನಿಮ್ಮ 1000 ಪ್ರಶ್ನೆಗೆ ಎಲ್ಲ ರಾಜ್ಯದ ರಾಜಕಾರಣಿಗಳು, ಮುಖ್ಯಮಂತ್ರಿ, ಸಂಬಂಧಪಟ್ಟ ಜವಾಬ್ದಾರಿ ಸ್ಥಾನದಾಗಿರೋರು ಎಲ್ಲರೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಾನು ತುಂಬ ಸಣ್ಣವನು, ಆದರೂ ನನಗೆ ಒಳ್ಳೆಯದದ್ದು ನಾನು ಹೇಳ್ತೀನಿ. ಏನು ಅಂತ ಹೇಳಿದ್ರೆ, CM ಪದವಿ ಆಗಲಿ, KPCC ಅಧ್ಯಕ್ಷರ ಪದವಿ ಆಗಲಿ ಖಾಲಿ ಇದೆಯಾ, ನಾನು ನನ್ನ ನಾಲೆಡ್ಜಿಗೆ ತಕ್ಕಂತೆ ಹೇಳ್ಬೇಕಾಗ್ತದೆ. ಖಂಡಿತವಾಗಲೂ ಅವೆರಡು ಖಾಲಿ ಆದಮೇಲೆ ಆ ಸಂದರ್ಭಕ್ಕೆ ನಾನು 100ಕ್ಕೆ 100 ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು, ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಪಕ್ಷದ ಅಭಿಪ್ರಾಯವನ್ನು ಹೇಳ್ತೀನಿ. ಹಾಗಾಗಿ ಅವೆರಡೂ ಖಾಲಿ ಇಲ್ಲ. ಅವನು ಮಾತಾಡೋದು ಅಪ್ರಸ್ತುತ. ಏನು ಮಾತಾಡಬೇಕಾಗ್ತದೆ ನಾನೀಗ? ಅಲ್ಲ, ರಾಜಣ್ಣ ಅವರು KPCC ಎರಡು ಹುದ್ದೆ ಯಾಕೆ ನಿಭಾಯಿಸ್ತಾರೆ? ಅವರು ತುಂಬ ದೊಡ್ಡವರು, ಸಾಕಷ್ಟು ಅನುಭವ ಇದ್ದಾರೆ, ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದಾರೆ. ಅವರ ಅಭಿಪ್ರಾಯ ಅದು. ಅಧಿಕಾರ ಅನ್ನೋಂಥದ್ದು ಸಹಜವಾಗಿ ಎಲ್ರಿಗೂ ಅಧಿಕಾರ ಬೇಕು ಅನ್ನೋ ಆಸೆ ನಿಟ್ಟಿನಲ್ಲಿ ಇರ್ತಾರೆ. ಹಾಗಾಗಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಅದು ಫೈನಲ್ ಅಲ್ವಲ್ಲ, ಫೈನಲ್ ಮಾಡೋಂಥದ್ದು ವರಿಷ್ಠರಿಗೆ ಬಿಟ್ಟಿರೋಂಥದ್ದು. ನಾವು ಭಾಳ ಸರಿ ಹೇಳಿದ್ದೀನಿ. ಹಾಗಾಗಿ ಅವ್ರ ಹೇಳಿಕೆನೂ ನಾನು ನೋಡಿದ್ದೀನಿ, ಅದು ಅವ್ರ ಅಭಿಪ್ರಾಯ. ಹಾಗಾಗಿ ನಮ್ಮನ್ನು ಏನಾದ್ರು ವೈಯಕ್ತಿಕ ಕೇಳಿದ್ರೆ ನಾವು ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಆ ಶಿಸ್ತಿನ ಸಿಪಾಯಿಗೆ ನಡೆಸ್ಕೊಡ್ತೀವಿ. ಇದೊಂದು ಇದೇನಾ ಅಂತ ಆಗುತ್ತಾ ಅಂತ, ಪವರ್ ಶೇರಿಂಗ್ ಇದೇನಾ? ನೋಡಿ, ಪವರ್ ಶೇರಿಂಗ್ ಆಗಿರೋಂಥದ್ದು ಇದುವರೆಗೆ ನಮಗೆ ಸ್ಪಷ್ಟವಾಗಿಲ್ಲ. ಅವರು ನಮಗೆ ಗೊತ್ತಿಲ್ಲದೆ ಇರೋಂಥ ಗೊತ್ತಿರೋ ವಿಚಾರ ನಾನು ಹೇಳ್ಬೋದು. ಪವರ್ ಶೇರಿಂಗ್ ಇದ್ದರೆ ಖಂಡಿತವಾಗ್ಲೂ ಯಾರಿಗೆ ಆಗಬೇಕು, ಏನಾಗಬೇಕು ಅನ್ನೋಂಥದ್ದು ನಾನು ಹೇಳಬಲ್ಲೆ. ಶೇರಿಂಗ್ ವಿಚಾರನೇ ಇಲ್ಲದ ಮೇಲೆ, ಖಾಲಿ ಇಲ್ಲದ ಮೇಲೆ ಅವ್ರಿಗೇನಾದ್ರು ಗೊತ್ತಿರ್ಬೋದೇನೋ. ಗೊತ್ತಿದ್ದರೆ ಅವರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿ, ಆಸೆ ಯಾರಿಗಿರಲ್ಲ. ಮತ್ತು ಮುಂದಿನ ಅವಧಿಯಲ್ಲಿ 136 ಬರಬೇಕು, ಜನ ಆಶೀರ್ವಾದ ಮಾಡಬೇಕು. ಹಾಗಾಗಿ ಹತ್ತಿರದಲ್ಲಿ ರೇಸ್ನಾಗಿರೋಂಥವ್ರು ಕನಸು ಕಾಣೋದು ತಪ್ಪೇನಲ್ಲ. ಯಾರಿಗೆ? ಸುಮ್ಮನಿರಪ್ಪ, ಯಾಕೆ ಮಾತಾಡ್ತೀನಿ? ನನಗಂತೂ ನಾನು ತೃಪ್ತಿಯಾಗಿದ್ದೀನಿ. ನಾನು ಶಾಸಕನಾಗಿ ತೃಪ್ತಿಯಾಗಿ, ಯಾಕಂದರೆ ಅದು ಸಣ್ಣ ಪುಟ್ಟದ್ದಲ್ಲ. ಆ ಜವಾಬ್ದಾರಿ ಅಧಿಕಾರ ಸಿಕ್ಕರೆ ಯಾರು ಬೇಡ ಅಂತಾರೆ. ಒಂದು ಜೊತೆಯಲ್ಲಿ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಅನುಭವಿಸ್ಬೇಕಾದ್ರೆ ಪ್ರಥಮ ಬಾರಿ ಶಾಸಕರಿಗೆ ಸಿಕ್ಕಿದೆ ಸರ್. ಅಲ್ಲ, ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಕನಸು ಕಾಣೋದಕ್ಕೆ ಒಂದು ಇತಿಮಿತಿ ಇರಬೇಕು. ಇದರ ನಮಗಿಂತ ಅನುಭವಿಸ್ತಿದ್ದಾರೆ, ನೋಡೋಣ. ಅದೆಲ್ಲ ಆಗಿಬಿಟ್ಟು ನನಗೆ ಆಸೆ ಇದೆ. ನಾನೇನು ಸನ್ಯಾಸಿ ಅಲ್ಲ. ಆದರೆ ಒಂದು ಹಿರಿತನ ಅನ್ನೋದಕ್ಕೆ ಸಂದರ್ಭ ಸಿಕ್ಕು ಬಂದರೆ ನಾನೇ ಬೇಡ ಅಂತ ಹೇಳಲ್ಲ. ಆದರೆ ಒಂದು ಹಿರಿತನ ಅನ್ನೋದಿರ್ತದಲ್ಲ, ಅನುಭವ ಅನ್ನೋದಿರ್ತದಲ್ಲ. ಹಾಗಾಗಿ ಅವ್ರಿಗೆ ಕೋಟ ಮುಗಿದ್ಬಿಟ್ಟು ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನೇನು ಅದರಿಂದ ಮೊದಲೇ ಹೇಳಿದ್ದೀನಿ, ಯಾರು ಬೇಡ ಅಂತಾರೆ ಅಧಿಕಾರನ. ಹಾಗಾಗಿ ನಮಗೆ ಬೇಕಾಗಿರೋದು ಮೊದಲು ನಮ್ಮ ಪಕ್ಷ ಜನ ಆಶೀರ್ವಾದ ಮಾಡಿದ್ದಾರೆ, ಅಭಿವೃದ್ಧಿ ಕಡೆ ಚಿಂತನೆ ಮಾಡೋಣ, ಎಲ್ರಿಗೂ ಒಳ್ಳೆಯದಾಗಂತ ಕೆಲಸ ಮಾಡೋಣ. ಸರ್ಕಾರದಲ್ಲಿ ಹಣ ಇಲ್ಲ ಅನ್ಸುತ್ತೆ ಸರ್, ಯಾಕಂದರೆ ಅಕ್ಕಿ ಅದು ಹಣ ಇಲ್ಲ, ಆಮೇಲೆ ನೋಡಿ ಮೊದಲು ಹಣ ಕೊಡ್ತೀವಿ ಅಂತ ಹೇಳಿದ್ವು, ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವು. ಅಕ್ಕಿ ಸಿಕ್ಕಿರಲ್ಲ 10 kg. ಅದಕ್ಕೆ ಮಾತಿನಂತೆ ನಡ್ಕೋಬೇಕು ಅಂತೇಳಿ 5 kgನೂ ಅಕ್ಕಿ 10 kg ಕೊಡಬೇಕಾಗಿತ್ತಲ್ಲ. ಅದಕ್ಕೆ ಅಕ್ಕಿ ನಮಗೆ ಸಿಗದಿದ್ದಕ್ಕೆ ಅಕ್ಕಿನೂ ಕೊಟ್ವಿ, 5 kg ಅಕ್ಕಿ ಕೊಟ್ವಿ, 5 kg ಬದಲಾಗಿ ಹಣ ಕೊಟ್ವಿ. ಈಗ ಅಕ್ಕಿ ಸಿಕ್ಕಿದೆ, ನಾವು ಹೇಳಿದ 10 kg ಅಕ್ಕಿ 10 kg ಕೊಡ್ತಾ ಇದ್ವಿ. ಹಣ ಪ್ರಶ್ನೆನೇ ಬರಲ್ವಲ್ಲ. ಹಾಗೆ ಆಗ್ತದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾರ್ದು ಈಗ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಜನ ನುಡಿದಂಥ ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಆಗ್ತದೆ. ಹಾಗಂಥದ್ದು ಅದನ್ನ ಹರಿಹರಿಸಿ ಸೇರಿಕೊಡೋಂಥ ಕೆಲಸ ಮಾಡ್ತೀವಿ. ಹೌದು, ನಿನ್ನೆ ಉದ್ಘಾಟನೆ ಆಯ್ತಲ್ಲ. ಇಲ್ಲ, ನಾನು ಹೇಳಿಲ್ಲ ಕಳಕಪ್ಪ ಕಾಮಗಾರಿ ಅಂತ. ನಿನ್ನೆ ಮಾಧ್ಯಮದವ್ರು ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟ
ಇಂಜಿನಿಯರ್ಸ್ ಇದ್ದರು, ಕಾಂಟ್ರಾಕ್ಟ್ ಇದ್ದರು. ಅದನ್ನು ಪರಿಶೀಲನೆ ಮಾಡಿ ಕಾಮಗಾರಿ ಕಳಪೆ ಆಗಿದ್ದರೆ ಪರಿಶೀಲನೆ ಮಾಡಿ ಇನ್ನೂ ಕೊಡಬೇಕಾದ ಬಾಕಿ ಹಣ ಇದೆಯಲ್ಲ ಪರಿಶೀಲನೆ ಮಾಡಿ ಸರಿ ಇದ್ದರೆ ಕೊಡಿ, ಇಲ್ಲಾಂದರೆ ಸರಿಪಡಿಸಿ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಸಮಯ